ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP ಹೋಮ್ 36. 2030 ಬೇಡ 3040 ಬೇಡ, ಇವೆರಡರ ಮಧ್ಯ ಬರುವಂತ ಮೆಜರ್ಮೆಂಟ್ ಪ್ರಾಪರ್ಟಿಗಳನ್ನ ತುಂಬಾ ಜನ ಕೇಳಿದ್ರಿ. ಅವ್ರಿಗೋಸ್ಕರನೇ ಈ ಪ್ರಾಪರ್ಟಿ ತಂದಿದ್ದೀನಿ. 840 ಸ್ಕ್ವೇರ್ ಫೀಟ್ ನಲ್ಲಿ ಫುಲ್ಲಿ ಫರ್ನಿಶ್ಡ್ ಆಗಿರೋ ಅಲ್ಟ್ರಾ ಲಕ್ಸುರಿ ಇಂಡಿಪೆಂಡೆಂಟ್ ಟ್ರಿಪ್ಲೆಕ್ಸ್ ಹೌಸ್ ವಿತ್ ಲಿಫ್ಟ್ ಇರೋ ಅಂತ ಪ್ರಾಪರ್ಟಿನ ನಿಮ್ಗೋಸ್ಕರ ತಂದಿದ್ದೀನಿ. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದೀರಾ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಅಷ್ಟು ಲಕ್ಸುರಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿದರೆ. 28ಕ್ಕೆ 30 840 ಸ್ಕ್ವೇರ್ ಫೀಟ್ ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. 3600 ಸೂಪರ್ ಬಿಲ್ಡಪ್ ಏರಿಯಾ ಇರುತ್ತೆ. ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. 30 ಫೀಟ್ ರೋಡ್ ಆಪ್ಷನ್ ಬರುತ್ತೆ ನಿಮ್ಗೆ. ಸೊ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ರೆ ತುಂಬಾ ಅದ್ಭುತವಾಗಿ ಮಾಡಿದ್ರೆ. ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಇಂದ ಟಾಪ್ ವರ್ಗು ಏನೇನ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ. ಸೊ ಫ್ರಂಟ್ ಗೆ ನೋಡ್ತಾ ಇದೀರಾ, ಹೆವಿ ಗೇಜ್ ಅಲ್ಲಿ MS ಗೇಟ್ ನ ಮಾಡಿದರೆ ವಿತ್ ಲೇಸರ್ ಕಟಿಂಗ್ ಅಲ್ಲಿ ಮಾಡಿದರೆ. ವಿತ್ ಸೈಟ್ ನಂಬರ್ ಕೂಡ ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ಸೊ ಇದು ಬಂದು ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಆಗಿರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇದೀರಾ, ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಆಪ್ಷನ್ ಬರುತ್ತೆ. ಸೊ ನಿಮ್ಗೆ ಈ ಕಡೆ ಬಂದು ಸ್ಟೇರ್ ಕೇಸ್ ಕೆಳಗಡೆ ಮೀಟರ್ ಬೋರ್ಡ್ ಆಪ್ಷನ್ ಇರುತ್ತೆ, ಮತ್ತೆ ಕಾವೇರಿ ವಾಟರ್ ಕೂಡ ಆಪ್ಷನ್ ಇರುತ್ತೆ. ಕಾವೇರಿ ವಾಟರ್ ವಿತ್ ಆಲ್ರೆಡಿ ಮೀಟರ್ ಕೂಡ ಆಲ್ರೆಡಿ ಅವರೇ ಪ್ರೀ ಇನ್ಸ್ಟಾಲ್ಡ್ ಮಾಡ್ಬಿಟ್ಟಿದ್ದಾರೆ. ಸೊ ಡೆಪಾಸಿಟ್ ಮಾಡಿ ಆಲ್ರೆಡಿ ಮೀಟರ್ ಕೂಡ ಹಾಕಿಸ್ಬಿಟ್ಟಿದ್ದಾರೆ. ಸೊ ಪಾರ್ಕಿಂಗ್ ನೋಡ್ತಾ ಇದೀರಾ, ಎಷ್ಟು ಅದ್ಭುತವಾಗಿದೆ ನೋಡಿ, ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಗೆ. ಸೊ ಇದು ಬಂದು ನಿಮ್ಗೆ ಗ್ಯಾಸ್ ಲೈನ್ ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಇಲ್ಲೇ ನಿಮ್ಗೆ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಂತ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಸೊ ಜೊತೆನಲ್ಲಿ ನೋಡ್ತಾ ಇದ್ರಿ, ಇಲ್ಲಿ ಪ್ಲಾಂಟೇಶನ್ ಗೋಸ್ಕರ ಎಷ್ಟು ಸೆಟ್ ಬ್ಯಾಕ್ ಏನ್ ಸ್ಪೇಸ್ ಬಿಟ್ಟಿದ್ದಾರೆ, ಆ ಸ್ಪೇಸ್ ಅಲ್ಲಿ ನಿಮ್ಗೆ ಪ್ಲಾಂಟೇಶನ್ ಮಾಡೋದಕ್ಕೂ ಕೂಡ ಪ್ರಾವಿಷನ್ ಮಾಡಿದರೆ. ಆಲ್ರೆಡಿ ಕೂಡ ಪ್ಲಾಂಟ್ ಗಳು ಹಾಕಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಮತ್ತೆ ಸುತ್ತಲೂ ಕೂಡ ವಾಲ್ ಕೂಡ ನಿಮ್ಗೆ 2x4 ವೆಟ್ರಿಫೈಡ್ ಟೈಲ್ಸ್ ಕೂಡ ಹಾಕಿದ್ದಾರೆ. ಸೊ ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಲಿಫ್ಟ್ ಆಕ್ಸಿಸ್ ಗ್ರೌಂಡ್ ಫ್ಲೋರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಂತಂದ್ರೆ ವಿತ್ ನಿಮ್ಗೆ ಬಯೋಮೆಟ್ರಿಕ್ ಆಪ್ಷನ್ ಇರುತ್ತೆ, ಪಾಸ್ವರ್ಡ್ ಆಪ್ಷನ್ ಇರುತ್ತೆ. ಸೊ ಬಯೋಮೆಟ್ರಿಕ್ ಅಥವಾ ಪಾಸ್ವರ್ಡ್ ಎಂಟ್ರಿ ಮಾಡಿದ್ರೆ ನಿಮ್ಗೆ ಇಲ್ಲಿ ಲಿಫ್ಟ್ ಓಪನ್ ಆಗೋದು. ಇಲ್ಲ ಅಂತಂದ್ರೆ ಸೊ ಮೇಲ್ಗಡೆ ಡೈರೆಕ್ಟ್ ಆಗಿ ಮನೆಗೆ ಹೋಗೋ ಕಾರಣದಿಂದ ಸೊ ಇಲ್ಲಿ ನಿಮ್ಗೆ ಸೆಕ್ಯೂರಿಟಿ ಸಿಸ್ಟಮ್ ನ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದ್ ಬಿಟ್ರೆ ನಿಮ್ಗೆ ನೋಡ್ತಾ ಇದೀರಾ, SS ರೈಲಿಂಗ್ಸ್ ಆಪ್ಷನ್ ಬರುತ್ತೆ. ನಿಮ್ಗೆ ಸ್ಟೇರ್ ಕೇಸ್ ಎಲ್ಲ ಲಪೋತ್ರ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ 3040 ನಲ್ಲಿ ಯಾವ ತರ ಲಕ್ಸುರಿ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಾರೋ ಸೇಮ್ ಅದೇ ತರನೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಪ್ರತಿಯೊಂದು ಮೆಟೀರಿಯಲ್ಸ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದು 3 BHK ಟ್ರಿಪ್ಲೆಕ್ಸ್ ಹೌಸ್ ಏನ್ ಬರುತ್ತೆ ಅದ್ರ ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಅಲ್ಲಿ ನೀವು ನೋಡ್ತಾ ಇದೀರಾ ಯಾವ ತರ ಬರುತ್ತೆ ಅಂತ ಅನ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ವಾಲ್ಗೆ ಸೊ ಅದು ಆಕ್ಚುಲಿ ವೆಟ್ರಿಫೈಡ್ ಟೈಲ್ಸ್ ತರ ಕಾಣಿಸುತ್ತೆ. ಅದು ಆಕ್ಚುಲಿ ವೆಟ್ರಿಫೈಡ್ ಟೈಲ್ಸ್ ಅಲ್ಲ, ಅದು ಸೊ ಇಟಾಲಿಯನ್ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಸ್ಗೂ ಕೂಡ ಮಾರ್ಬಲ್ಸ್ ಹಾಕಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಡೋರ್ಸ್ ವಿಂಡೋಸ್ ಎಲ್ಲ ಕಂಪ್ಲೀಟ್ ಆಗಿ ಟೀ ಕುಡ್ ಅಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಒಂದೊಂದೇ ತೋರಿಸ್ಕೊಡ್ತೀನಿ ನಾನು. ಸೊ ಇದು ಬಂದು ಎಂಟ್ರೆನ್ಸ್ ಡೋರ್ ನೋಡ್ತಾ ಇದ್ದೀರಾ. ಸೊ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ ಸ್ನೇಹಿತರೆ. ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಡೋರ್ ಥಿಕ್ನೆಸ್ ಕೂಡ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಮತ್ತೆ ಡಿಸೈನ್ ಕೂಡ ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ. ಸೊ ಲಕ್ಸುರಿ ಮನೆಗೆ ಲಕ್ಸುರಿ ಲುಕ್ ಇರಬೇಕು ಅಂತ ಹೇಳಿ ಡೋರು ಕೂಡ ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ. ಸೊ ಇದು ಬಂದು ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ, ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ನೋಡಿ ಲಿವಿಂಗ್ ಏರಿಯಾ. ಸೊ ಜೊತೆನಲ್ಲಿ ಏನಂತಂದ್ರೆ ಹೈಲೈಟ್ ಆಗೋದು ಏನಂತಂದ್ರೆ ಮನೆಯಲ್ಲಿ ಹೈ ರೂಫ್ ಕೂಡ ಮಾಡಿದ್ದಾರೆ ಇದರಲ್ಲಿ. ಸೊ ಡಬಲ್ ಸೀಲಿಂಗ್ ಬರುತ್ತೆ ನಿಮ್ಗೆ, ಹೈ ರೂಫ್ ಬರುತ್ತೆ. ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಲಿವಿಂಗ್ ಏರಿಯಾ ಕಂಪ್ಲೀಟ್ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಹೈ ರೂಫ್. ಸೊ ವಿತ್ ಝೂಮರ್ ಲೈಟ್ ಕೂಡ ಹಾಕಿದ್ದಾರೆ. ಸೊ ಎಷ್ಟು ಲಕ್ಸುರಿಯಾಗಿ ಕಾಣಿಸುತ್ತೆ ನೋಡಿ. ಕಂಪ್ಲೀಟ್ ಆಗಿ ಇಂಟೀರಿಯರ್ ವರ್ಕ್ ಅಂತ ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಎಲ್ಲ ಬಂದು ನಿಮ್ಗೆ ವೆನಿರ್ ಶೀಟ್ ಅಲ್ಲಿ ಯೂಸ್ ಮಾಡಿರೋಂತ ಇಂಟೀರಿಯರ್ ಆಗಿರುತ್ತೆ. ಸೊ ಅದು ನ್ಯಾಚುರಲ್ ವೆನಿರ್ ಶೀಟ್ ಅಂತ ಹೇಳ್ತೀವಿ ಅದನ್ನ. ಸೊ ಅದು ಕಾಸ್ಟ್ಲಿ ಇರೋಂತ ವೆನಿರ್ ಶೀಟ್ ನ ಯೂಸ್ ಮಾಡಿ ಲಕ್ಸುರಿಯಾಗಿ ಮಾಡ್ಬೇಕಾಗಿರೋ ಪ್ರಾಪರ್ಟಿಗೆ ಲಕ್ಸುರಿಯಾಗಿ ಮಾಡಿದ್ದಾರೆ. ಸೊ ಇದು ಬಂದು ಮಾಡ್ಯುಲರ್ ಕಿಚನ್ ಸ್ನೇಹಿತರೆ. ಸೊ ನೋಡ್ತಾ ಇದೀರಾ, ಸೊ ಕಂಪ್ಲೀಟ್ ಆಗಿ ಮೇಲ್ಗಡೆನ ಸ್ಟೋರೇಜ್ ಆಪ್ಷನ್ಸ್ ಬರುತ್ತೆ. ಸೊ ಕೆಳಗಡೆನೂ ಕೂಡ ಸ್ಟೋರೇಜ್ ಆಪ್ಷನ್ಸ್ ಗಳು ಬರುತ್ತೆ. ತುಂಬಾ ಆಪ್ಷನ್ಸ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಟ್ಯಾಪ್ಸ್ ಆಗಿರ್ಬೋದು, ಸೊ ಬಾತ್ರೂಮ್ ಸ್ಯಾನಿಟರಿ ಫಿಟ್ಟಿಂಗ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ಜಾಗ್ವಾರ್ ಫಿಟ್ಟಿಂಗ್ ಮಾಡಿರೋದು. ಸೊ ಟ್ಯಾಂಡಮ್ ಬಾಕ್ಸಸ್ ಗಳು ನೋಡ್ತಾ ಇದೀರಾ, ಎಲ್ಲ ಕಂಪ್ಲೀಟ್ ಆಗಿ ಸಾಫ್ಟ್ ಕ್ಲೋಸರ್ಸ್ ಆಪ್ಷನ್ಸ್ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಮತ್ತೆ ಜೊತೆನಲ್ಲಿ ಕ್ವಾಡ್ಸ್ ಯೂಸ್ ಮಾಡಿದ್ದಾರೆ. ಸೊ ಲಕ್ಸುರಿ ಲುಕ್ ಕೊಡೋದಕ್ಕೆ ಕ್ವಾಡ್ಸ್ ಒಂದು ಇವಾಗ ಈಗಿನ ಟ್ರೆಂಡ್ ತಕ್ಕಂತೆ ಹೈಲೈಟ್ ಆಗಿರೋದು ಕ್ವಾಡ್ಸ್. ಸೊ ಅದು ಕೂಡ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಸ್ಟೋರೇಜ್ ಬಾಕ್ಸಸ್ ಗಳ ಆಪ್ಷನ್ ಬರುತ್ತೆ. ಸೊ ಇಲ್ಲೂ ನೋಡ್ತಾ ಇದ್ರೆ ನಿಮ್ಗೆ ಸ್ಟೋರೇಜ್ ಬಾಕ್ಸ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆನೂ ಕಂಪ್ಲೀಟ್ ಆಗಿ ಸ್ಟೋರೇಜ್ ಬಾಕ್ಸಸ್ ಗಳು ತುಂಬಾ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಪಕ್ಕದಲ್ಲೇ ಆಕ್ಚುಲಿ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಅದ್ರದ್ದು ಡೋರ್ ಕೂಡ ನೋಡ್ತಾ ಇದೀರಾ ನೀವು, ಟೀ ಕುಡ್ ಯೂಸ್ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಸೊ ಸರೌಂಡ್ ಕವರ್ ಮಾಡಿದ್ದಾರೆ ವೆಟ್ರಿಫೈಡ್ ಟೈಲ್ಸ್ ಹಾಕಿ. ಸೊ ನಿಮ್ಗೂ ಅಲ್ಲೂ ಕೂಡ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ವಿತ್ ಕವರ್ಡ್ ಗ್ರಿಲ್ ಕೂಡ ಮಾಡಿದ್ದಾರೆ.
ಸೊ ಇಂಟೀರಿಯರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಲಕ್ಸುರಿ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದನ್ನ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ಒಂದ್ಸಲಿ ವಿಸಿಟ್ ಮಾಡಿ ನೋಡಿದ್ರೆ ನಿಮ್ಗೆ ಇನ್ನ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಇಲ್ಲೂ ನೋಡ್ತಾ ಇದೀರಾ POP ಫಾಲ್ ಸೀಲಿಂಗ್ ಯಾವ ತರ ಮಾಡಿದ್ದಾರೆ ಅಂತ. ಇದು ಬಂದು ನಿಮ್ಗೆ ಆಕ್ಚುಲಿ ಡೈನಿಂಗ್ ಸ್ಪೇಸ್ ವಿತ್ ಇದು ವಾಶ್ ಬೇಷನ್ ವಿತ್ ಮಿರಾರ್ ನೋಡ್ತಾ ಇದೀರಾ. ತುಂಬಾ ಲಕ್ಸುರಿಯಾಗಿ ಮಾಡಿದ್ದಾರೆ. ವಾಲ್ಗೂ ಈ ಕಡೆ ನಿಮ್ಗೆ ವುಡ್ ಫಿನಿಶಿಂಗ್ ಅಲ್ಲಿ ಇಂಟೀರಿಯರ್ ಮಾಡಿದ್ದಾರೆ. ಸೊ ಪೂಜಾ ರೂಮ್ ನೋಡ್ತಾ ಇದೀರಾ. ಪೂಜಾ ರೂಮ್ ಸ್ಪೇಷಿಯಸ್ ಆಗಿ ತುಂಬಾ ಲಕ್ಸುರಿಯಾಗಿ ಮಾಡಿದ್ದಾರೆ. ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ ವಿತ್ ಟೀಕುಡ್ ಫ್ರೇಮ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಗೋಪುರ ತರ ಮಾಡಿದ್ದಾರೆ, ಸ್ಪೇಸ್ ಬಿಟ್ಟಿದ್ದಾರೆ. ಮೇಲ್ಗಡೆ ಯಾವ್ದು ವೆಯ್ಟ್ ಇರಬಾರ್ದು ಅಂತ ಅನ್ನೋ ಕಾರಣಕ್ಕೆ ಆಕ್ಚುಲಿ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ಗೆ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ ಸ್ಪೇಸು. ಸೊ ವಿತ್ ನಿಮ್ಗೆ ಇದು ನೋಡ್ತಾ ಇದೀರಾ, ಇದು ಬಂದು ಕಾಮನ್ ಬಾತ್ರೂಮ್ ಬರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಆಗೋಗಿದೆ. ಸೊ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ ಮಾಡಿದ್ದಾರೆ. ಸೊ ಡೈನಿಂಗ್ ಟೇಬಲ್ಗೂ ಒಳ್ಳೆ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನಿಮ್ಗೆ ಇಂಟೀರಿಯರ್ಸ್ ಮಾಡಿದ್ದಾರೆ ತುಂಬಾ, ಮತ್ತೆ ಸ್ಟೋರೇಜ್ಗೆ ಆಪ್ಷನ್ಸ್ ಮಾಡ್ಕೊಟ್ಟಿದ್ದಾರೆ. ಸೊ ಲಿಫ್ಟ್ ನೋಡ್ತಾ ಇದೀರಾ, ಲಿಫ್ಟ್ ತುಂಬಾ ಚೆನ್ನಾಗಿದೆ. ಸೊ ಕೆಳಗಡೆ ನಿಮ್ಗೆ ಅದನ್ನ ಗ್ರಾನೈಟ್ ಹಾಕಿದ್ದಾರೆ ಆಕ್ಚುಲಿ ಪ್ಲಾಟ್ಫಾರ್ಮ್ಗೆ, ವಿತ್ ಆ ಕಡೆ ಮಿರಾರ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಲಿಫ್ಟ್ ಕೂಡ ಆಕ್ಚುಲಿ ಲಕ್ಸುರಿ ಲುಕ್ ಕೊಡುತ್ತೆ, ಆ ತರ ಮಾಡಿದ್ದಾರೆ. ಸೊ ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇರೋ ಅಂತದ್ದು. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಬೆಡ್ರೂಮ್ ಬರುತ್ತೆ. ಏನೇನ್ ಬರುತ್ತೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಸೊ ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದಂಗೆನೆ ನಿಮ್ಗೆ ಸೊ ವಿಂಡೋಸ್ ಅಂತೂ ತುಂಬಾ ಇದೆ ಆಪ್ಷನ್ಸ್ಗಳು. ಸೊ ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ವಿತ್ ಕವರ್ಡ್ ಗ್ರಿಲ್ ಇರುತ್ತೆ. ಸೊ ಅದು ಕೂಡ ಕಂಪ್ಲೀಟ್ ಟೀಕುಡ್ ಆಗಿರುತ್ತೆ. ಸೊ ಇಲ್ಲೊಂದು ನಿಮ್ಗೆ ಆಕ್ಚುಲಿ ಒಂದು ಬಾರ್ ಕೌಂಟರ್ ತರ ಮಾಡಿದ್ದಾರೆ, ಅಥವಾ ಒಂದು ಇಂಟೀರಿಯರ್ ವರ್ಕ್ ಡಿಸೈನ್ಗೆ ಚೆನ್ನಾಗಿರೋ ತರ ಮಾಡಿದ್ದಾರೆ. ಸೊ ಇದು ನೋಡ್ತಾ ಇದ್ದಾರೆ ಝೂಮರ್ ಲೈಟ್. ಸೊ ಡಿಸೈನರ್ ಲೈಟ್ ಯಾವ ತರ ಬರುತ್ತೆ ಅಂತ. ಸೊ ಇದು ಆಕ್ಚುಲಿ ಮನೆಗೆ ಲಕ್ಸುರಿ ಲುಕ್ ಕೊಡೋದೇ ಇದು ಮೇನ್ ಆಗಿ. ಸೊ ಐ ರೂಫ್ ಇರೋದ್ರಿಂದ, ಡಬಲ್ ಸೀಲಿಂಗ್ ಇರೋದ್ರಿಂದ, ಸೊ ಯಾರೇ ಮನೆಗೆ ಎಂಟ್ರಿ ಆದ್ರೂ ಕೂಡ ಸೊ ಫಸ್ಟ್ ಕಾಣೋದೇ ಅವ್ರಿಗೆ ಅದು. ಸೊ ಲುಕ್ ವೈಸು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಸೊ ಲಿಫ್ಟ್ ಇಲ್ಗೂ ಆಪ್ಷನ್ಸ್ ಇರುತ್ತೆ. ಸೊ ಇದು ಬಂದು ಫಸ್ಟ್ ಬೆಡ್ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್. ಸೊ ಇದು ನೋಡ್ತಾ ಇದ್ದೀರಾ. ಸೊ ಇಲ್ಲೂ ಕಂಪ್ಲೀಟ್ ಆಗಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, LED ಲೈಟ್ಸ್ ಹಾಕಿದ್ದಾರೆ, ಡೋರ್ ನೋಡ್ತಾ ಇದ್ದೀರಾ ಟೀಕುಡ್ ಬರುತ್ತೆ. ಸೊ ರೂಮ್ಸ್ ಬಾತ್ರೂಮ್ಸ್ ದೆಲ್ಲ ಆಕ್ಚುಲಿ ನಾರ್ಮಲ್ ಆಗಿ ಎಲ್ಲ ಫ್ಲಶ್ ಡೋರ್ಸ್ ಹಾಕ್ತಾರೆ. ಇಲ್ಲಿ ಬಂದು ನಿಮ್ಗೆ ಮೇನ್ ಆಗಿ ಏನಂತಂದ್ರೆ ಎಲ್ಲದಕ್ಕೂ ಕಂಪ್ಲೀಟ್ ಆಗಿ ಟೀಕುಡ್ ಹಾಕಿದ್ದಾರೆ. ಸೊ ವಾರ್ಡ್ರೋಬ್ ಆಪ್ಷನ್ಸ್ ಬರುತ್ತೆ, ಓಪನ್ ಬರುತ್ತೆ, ಸ್ಲೈಡಿಂಗ್ ಅಲ್ಲ. 3 ಆಪ್ಷನ್, 3 ಓಪನ್ ಡೋರ್ಸ್ ಇರೋಂತ ವಾರ್ಡ್ರೋಬ್. ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ ಬರುತ್ತೆ. ಈ ಕಡೆ ಸ್ಟಡಿ ಟೇಬಲ್ ಆಪ್ಷನ್ ಇದೆ, ಅಥವಾ ವರ್ಕ್ ಫ್ರಮ್ ಹೋಮ್ ಯೂಸ್ ಮಾಡ್ಕೊಬಹುದು. ಕಾರ್ಡ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ. ಇಲ್ಲೂ ಕೂಡ ನಿಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಯೂಸ್ ಮಾಡ್ಕೊಬಹುದು. ಇದು ಜಸ್ಟ್ ಅಂದ್ರೆ ಡ್ರೆಸ್ಸಿಂಗ್ ರೂಮ್ ತರನೇ ಯೂಸ್ ಮಾಡ್ಕೊಬಹುದು. ಸೊ ಇದು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಇರೋಂಥದ್ದು. ಇದ್ರದ್ದು ಡೋರು ನೋಡ್ತಾ ಇದೀರಾ ನೀವು ಟೀಕುಡ್. ಸೊ ಕಂಪ್ಲೀಟ್ ಆಗಿ ಟಾಪ್ ಟು ಬಾಟಮ್ ವರ್ಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಆಗೋಗಿರುತ್ತೆ, ಜಾಗ್ವಾರ್ ಫಿಟ್ಟಿಂಗ್. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ. ಸೊ ಇಲ್ಲಿ ಒಂದು ಅಟ್ಯಾಚ್ ಆಕ್ಚುಲಿ ಸಪ್ರೇಟ್ ಆಗಿ ಒಂದು ಬಾಲ್ಕನಿ ಕೂಡ ಬರುತ್ತೆ. ಅದರದ್ದು ಕೂಡ ಡೋರ್ ನೋಡ್ತಾ ಇದ್ದೀರಾ ಟೀಕುಡ್. ಸೊ ಸ್ಪೇಷಿಯಸ್ ಆಗಿ ಬರುತ್ತೆ ಬಾಲ್ಕನಿ. ಸೊ ರೋಡ್ ಸೈಡ್ ಬರುತ್ತೆ, ಇದು ನಾರ್ತ್ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಿಮ್ಗೆ ಬಾಲ್ಕನಿ ಅದು ಕೂಡ ಸ್ಪೇಷಿಯಸ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋ ಅಂತದ್ದು ಒಂದೇ ಒಂದು ಬೆಡ್ರೂಮ್ ಸ್ನೇಹಿತರೆ. ಯಾಕಂದ್ರೆ ಐ ರೂಫ್ ಇರೋದ್ರಿಂದ, ಸೊ ಡಬಲ್ ಸೀಲಿಂಗ್ ಮಾಡಿರೋದ್ರಿಂದ ಒಂದೇ ರೂಮ್ ಇಲ್ಲಿ ಬರುತ್ತೆ. ಥರ್ಡ್ ಫ್ಲೋರ್ಗೆ ಹೋದ್ರೆ ಸೊ ಇಲ್ಲಿ ನಿಮ್ಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಅದನ್ನ ತೋರಿಸ್ಕೊಡ್ತೀನಿ ಯಾವ ತರ ಬರುತ್ತೆ ಅಂತ. ಸೊ ಇದು ಬಂದು ಸೆಕೆಂಡ್ ಬೆಡ್ರೂಮ್ ಬರುತ್ತೆ. ಇದನ್ನ ಕಿಡ್ಸ್ ಬೆಡ್ರೂಮ್ ತರ ಯೂಸ್ ಮಾಡ್ಕೊಬಹುದು. ಸೊ ಇದಕ್ಕೂ ನೋಡ್ತಾ ಇದೀರಾ ನಿಮ್ಗೆ ಕಾರ್ಡ್ಸ್ ಬರುತ್ತೆ, ವಿಂಡೋಸ್ ಇರುತ್ತೆ, ಕಾರ್ಡ್ಸ್ ಟೇಬಲ್ ಆಪ್ಷನ್ ಇರುತ್ತೆ, TV ಕ್ಯಾಬಿನೆಟ್ ಇದೆ, ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಆಪ್ಷನ್ ಇದೆ, ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ಗಳು ಆಪ್ಷನ್ ಇರುತ್ತೆ. ಇದು ಆಕ್ಚುಲಿ ನಿಮಗೆ ಗೊತ್ತಾಗಲ್ಲ, ಹೈಡ್ ಆಗಿರೋ ಅಂತ ಇದು ಒಂದು ಬಾತ್ರೂಮ್ ಇದೆ. ಸೊ ವಾರ್ಡ್ರೋಬ್ ಅಲ್ಲೇ ಡೋರ್ ಇರುತ್ತದೆ, ವಾರ್ಡ್ರೋಬ್ ತರನೇ ಅನ್ಸುತ್ತೆ, ಗೊತ್ತಾಗಲ್ಲ ಯಾರು. ಸೊ ಇದು ಸೆಕೆಂಡ್ ಕಿಡ್ಸ್ ಬೆಡ್ರೂಮ್ ಆಯ್ತು. ಸೊ ಎಲ್ಲಾ ತರ ಆಪ್ಷನ್ಸ್ ಆಲ್ರೆಡಿ ಮಾಡ್ಕೊಟ್ಬಿಟ್ಟಿದ್ದಾರೆ, ಎಲ್ಲಾ ತರ ಫೆಸಿಲಿಟಿ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಇದಾದ್ಮೇಲೆ ಇಲ್ಲಿಗೂ ನೋಡ್ತಾ ಇದೀರಾ ಲಿಫ್ಟ್ ಆಪ್ಷನ್ಸ್ ಇಲ್ಲಿಗೂ ಕೂಡ ಬರುತ್ತೆ. ಇದು ಬಂದು ಥರ್ಡ್ ಬೆಡ್ರೂಮ್, ಥರ್ಡ್ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಇದನ್ನ ಥರ್ಡ್ ಗೆಸ್ಟ್ ಬೆಡ್ರೂಮ್ ಅಂತಾನು ಕೂಡ ಯೂಸ್ ಮಾಡ್ಕೊಬಹುದು. ಸೊ ನಾವ್ ಇದನ್ನ ಬೈಫ್ರಿಕೇಶನ್ ಮಾಡ್ತೀವಿ ಅಂತಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಿಡ್ಸ್ ಬೆಡ್ರೂಮ್, ಒಂದು ಗೆಸ್ಟ್ ಬೆಡ್ರೂಮ್ ಅಂತ ಹೇಳಿ ಮಾಡಿರ್ತೀವಿ. ಸೊ ಇಲ್ಲಿ ನಾವು ಅದನ್ನ ಬೇರೆ ತರನು ಯೂಸ್ ಮಾಡ್ಕೊಬಹುದು. ಯಾಕಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದೇ ಒಂದು ಬೆಡ್ರೂಮ್ ಇರೋದ್ರಿಂದ ಅದನ್ನ ಪೇರೆಂಟ್ಸ್ ಬೆಡ್ರೂಮ್ ಅಂತ ಮಾಡ್ಕೊಂಡು, ಸೊ ಇಲ್ಲಿ ಇದನ್ನ ಮಾಸ್ಟರ್ ಬೆಡ್ರೂಮ್ ಅಂತ ಮಾಡಿ ಆ ಕಡೆದು ನೀವು ಕಿಡ್ಸ್ ಬೆಡ್ರೂಮ್ ಅಂತ ಕೂಡ ಮಾಡ್ಕೊಬಹುದು. ಬಿಕಾಸ್ ಎಲ್ಲಾ ಬೆಡ್ರೂಮ್ ಅಲ್ಲೂ ಎಲ್ಲಾ ತರ ಫೆಸಿಲಿಟೀಸು ಇದೆ. ಸೊ TV ಕ್ಯಾಬಿನೆಟ್ ಆಪ್ಷನ್ಸ್ ಬರುತ್ತೆ, ಸ್ಟಡಿ ಟೇಬಲ್ ಆಪ್ಷನ್ಸ್ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ,
ವಾರ್ಡ್ರೋಬ್ ಆಪ್ಷನ್ಸ್ ಬರುತ್ತೆ, ಎಲ್ಲಾ ತರ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಬಂದು 2 ಬೆಡ್ರೂಮ್ಗೂ ಸೊ ಕಾಮನ್ ಬಾಲ್ಕನಿ ತರ ಮಾಡಿದ್ದಾರೆ. ಸೊ ಕಾಮನ್ ಬಾಲ್ಕನಿ ನೋಡ್ತಾ ಇದ್ರೆ ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಆ ಡೋರು ಕೂಡ ನಿಮ್ಗೆ ಟೀ ಕುಡ್ ಅಲ್ಲಿ ಯೂಸ್ ಮಾಡಿರೋದು. ಕಂಪ್ಲೀಟ್ ಬಿಲ್ಡಿಂಗು ಟೀ ಕುಡ್ ಅಲ್ಲಿ ಬರುತ್ತೆ. ಸೊ ಸ್ಟೇರ್ ಕೇಸು ನೀವ್ ಏನ್ ನೋಡ್ತಾ ಇದೀರಾ ಇಟಾಲಿಯನ್ ಮಾರ್ಬಲ್ಸ್ ಅಲ್ಲೇ ಮಾಡಿರೋಂಥದ್ದು. ಸೊ ಜೊತೆನಲ್ಲಿ ಟಫಾಂಗ್ ಗ್ಲಾಸು ಮತ್ತೆ ಟೀ ಕುಡ್ ಫ್ರೇಮ್ ಕೂಡ ಮಾಡಿರೋಂಥದ್ದು. ಪ್ರತಿಯೊಂದು ಎಲ್ಲ ಟೀ ಕುಡ್ ಅಲ್ಲಿ ಇದೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ತಾ ಇದೀರಾ ಸ್ಕೈಲೈಟ್ ಆಪ್ಷನ್ಸ್ ಮಾಡಿದರೆ ವಿತ್ ಡಿಸೈನರ್ ಲೈಟ್ ಹಾಕಿದ್ದಾರೆ. ವಾಲ್ಗೂ ಕೂಡ ಡಿಸೈನರ್ ಲೈಟ್ ಹಾಕಿದ್ದಾರೆ. ಸೊ ಲೈಟ್ ಆನ್ ಆಗಿಲ್ಲ ಅಷ್ಟೇ. ಸೊ ಇದು ನೋಡ್ತಾ ಇದೀರಾ 4th ಫ್ಲೋರ್. ಇಲ್ಲಿಗೆ ಬಂತು ಅಂತಂದ್ರೆ ಕಂಪ್ಲೀಟ್ ನಿಮ್ಗೆ ಟೆರೆಸ್ ಆಪ್ಷನ್ಸ್ ಬರುತ್ತೆ. ಕಂಪ್ಲೀಟ್ ಟೆರೆಸ್ ಆಪ್ಷನ್ ವಿತ್ ವಾಟರ್ ಪ್ರೂಫ್ ಇದ್ ಮಾಡಿದ್ದಾರೆ, ನಿಮ್ಗೆ ಫ್ಲೋರಿಂಗ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಹೆಡ್ ಟ್ಯಾಂಕ್ ರೂಮ್ ನೋಡ್ತಾ ಇದೀರಾ 1,1000 ಲೀಟರ್ 2 ಟ್ಯಾಂಕ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಕಡೆ ನಿಮ್ಗೆ ಮ್ಯಾನ್ಯುಯಲ್ ಬಟ್ಟೆ ವಾಶ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ವಿತ್ ಹ್ಯಾಂಗರ್ ಕೂಡ ಆಲ್ರೆಡಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಸೊ ಹೆಡ್ ರೂಮ್ ಟ್ಯಾಂಕ್ ಗೆ ನಿಮ್ಗೆ ಲ್ಯಾಡರ್ ಕೂಡ ಹಾಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಕಂಪ್ಲೀಟ್ ಸ್ಪೇಷಿಯಸ್ ಆಗಿ ಬರೋಂತ ಇದು ಟೆರೆಸ್ ಆಗಿರುತ್ತೆ. ಸೊ ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ಜಯನಗರ ಹೌಸಿಂಗ್ ಸೊಸೈಟಿ ಅಂತ ಹೇಳ್ತೀವಿ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಬ್ರಿಗೇಡ್ 7 ಗಾರ್ಡನ್ಸ್ ಅಪಾರ್ಟ್ಮೆಂಟ್ ಆಪ್ಷನ್ ಸಿಗುತ್ತೆ. ಜಸ್ಟ್ 500 ಮೀಟರ್ ಅಲ್ಲಿ ನಿಮ್ಗೆ NPS ಸ್ಕೂಲ್ ಆಪ್ಷನ್ಸ್ ಇರುತ್ತೆ. ಅಪ್ಕಮಿಂಗ್ ಪ್ರಾರ್ಥನಾ ಸ್ಕೂಲ್ ಕೂಡ ಆಪ್ಷನ್ ಇರುತ್ತೆ. ಜಸ್ಟ್ 500 ಮೀಟರ್ ಅಲ್ಲಿ ನಿಮ್ಗೆ ಪೂರ್ಣ ಪ್ರಜ್ಞಾ ಲೇಔಟ್ ಬಸ್ ಸ್ಟಾಪ್ ಕೂಡ ಆಪ್ಷನ್ ಇರುತ್ತೆ. ಅದೇ ಜಸ್ಟ್ 500 ಮೀಟರ್ ಅಲ್ಲಿ ನಿಮ್ಗೆ ಉತ್ತರಹಳ್ಳಿ ಕೆಂಗೇರಿ ಮೇನ್ ರೋಡ್ ಆಪ್ಷನ್ ಇರುತ್ತೆ. ಜಸ್ಟ್ 500 ಮೀಟರ್ ಅಲ್ಲಿ ನಿಮ್ಗೆ ಸುಬ್ರಹ್ಮಣ್ಯಪುರ ಗುಬ್ಲಾಳ ಮೇನ್ ರೋಡ್ ಕೂಡ ಆಪ್ಷನ್ ಸಿಗುತ್ತೆ. ಜಸ್ಟ್ 2 ಕಿಲೋಮೀಟರ್ ಅಲ್ಲಿ ನಿಮ್ಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಕೂಡ ಆಪ್ಷನ್ ಇರುತ್ತೆ. ಈ ಪ್ರಾಪರ್ಟಿಯ ಬೆಲೆ ಬಂದು 2,55,00,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂತಂದ್ರೆ ಲೋನ್ ಫೆಸಿಲಿಟೀಸ್ ಕೂಡ ನಮ್ಮಲ್ಲೇ ಇರುತ್ತೆ. ಸೊ ಲೋನು ಕೂಡ ನಾವೇ ಮಾಡ್ಕೊಳ್ತೀವಿ. ಎಲ್ಲಾ ತರ ಫೆಸಿಲಿಟೀಸ್ ಕೂಡ ನಾವೇ ನೋಡ್ಕೊಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್.